ಇಲ್ಲ ವಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗಾಯ್ಸ್ ಇವತ್ತು ಏನ್ ವಿಷಯ ಅಂತ ಅಂದ್ರೆ ಸಾರಿ ಗಾಯ್ಸ್ ವಿಷ ಅಂದ್ಬಿಟ್ಲಾ ವಿಷಯ ಇವತ್ತು. ಈಗ ನಾವು ಎಲ್ಲರೂ ಮೊದಲನೇ ಶ್ರಾವಣ ಅಂತ ಕೆಂಗಲ್ಗೆ ಹೋಗ್ತಾ ಇದೀವಿ, ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ ಅತ್ತಿಂದ. ಈಗ ನಾವು ಬಂದಿದೀವಿ ಕೆಂಗಲ್ಗೆ ಗಾಯ್ಸ್, ಅಲ್ಲಿದೆ ನೋಡಿ ನೋಡಿ ಈ ಕಡೆ ಜೋಡಿ ಅಕ್ಕಿಗಳು. ಏನ್ ಹೇಳ್ತೀರಾ ಜೋಡಿ ಅಕ್ಕಿಗಳು? ಬೇಗ ನಿಮ್ ಜೋಡಿ ಅಕ್ಕಿಯಲ್ಲಿ ರಾಜಣ್ಣ ಜೋಡಿ ಅಕ್ಕಿಗಳ ನಿಂತ್ಕೊಬಿಡಿ. ಈಗ ಪೇರು ಗೋವಿಂದ ಗೋವಿಂದ. ಜನಾದ್ರಿವಾಸ ಆಕೆ ಸದ್ರಿವಾಸ ಆನಂದ ದಿವಾಸ. ಮೈ ಧನುಷ್ ಶೆಟ್ಟಿ ಯೂಟ್ಯೂಬ್ ಚಾನೆಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮ್ಮ ಅಕ್ಕ ಹೂವು ಮುಡಿಸ್ತಾ ಇದ್ದಾರ. ನಮ್ಮ ಅಕ್ಕಂಗೆ ಇಬ್ರು ರೆಡಿ ಆಗ್ಬಿಟ್ಟಾರೆ. ಇನ್ನೊಂದು ನಾನು ಸ್ವಲ್ಪ ರೆಡಿ ಆಗ್ಬೇಕು. ಸುಜಾತ ಪಿನ್ ಕೊಡೆ. ಸುಜಾತ ಪಿನ್ನು. ಹಾಯ್ ಮಾಡಿ ಗಾಯ್ಸ್. ನಡೀರಿ ಗಾಯ್ಸ್ ಫಸ್ಟ್, ಆಮೇಲೆ ಬಾಯ್ ಧೃತಿ. ಇಷ್ಟು ಭಯನಾ? ಇಲ್ಲ ವಾ ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ಗಾಯ್ಸ್ ಇವತ್ತು ಏನ್ ವಿಷಯ ಅಂತ ಅಂದ್ರೆ ಸಾರಿ ಗಾಯ್ಸ್ ವಿಷ ಅಂದ್ಬಿಟ್ಲಾ ವಿಷಯ. ಇವತ್ತೇನ್ ವಿಷಯ ಅಂದ್ರೆ ಆಮೇಲೆ ಹೇಳ್ತೀನಿ ಗೈಸ್. ಈಗ ಯಾಕೆ ಹೇಳ್ಬೇಕು ನಿಮ್ಗೆ? ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ತೀರಾ? ಮಾಡಲ್ಲ ತಾನೆ, ಮತ್ತೆ ನಿಮ್ಗೆ ಯಾಕೆ ಹೇಳ್ಬೇಕು ನಾನು? ಅಲ್ವಾ ಅಕ್ಕ ಹೇಳಿ, ಏನ್ ಹೇಳ್ಬೇಕು? ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನ್ ಹೇಳ್ತೀರಾ? ಏನ್ ಹೇಳಿ ಪ್ಲೀಸ್. ಮೈಕ್ ಹಿಡ್ಕ ಮಾತಾಡಿ. ಹೇಳಿ ಏನ್ ಹೇಳ್ತೀರಾ? ಈಗ ನಾವು ಎಲ್ಲರೂ ಮೊದಲನೇ ಶ್ರಾವಣ ಅಂತ ಕೆಂಗಲ್ಗೆ ಹೋಗ್ತಾ ಇದೀವಿ, ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ ಅತ್ತಿಂದ. ಅಷ್ಟೇನೆ ಗಾಯ್ಸ್. ಏನಪ್ಪ ವಿಷಯ ಅಂದ್ರೆ, ಇದು ಶನಿವಾರ, ಇವತ್ತು ಫಸ್ಟ್ನೇ ಶ್ರಾವಣ. ಆಕ್ಚುಲಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು, ಕವಿರಂಗ ಸ್ವಾಮಿಗೆ ಹೋಗ್ಬೇಕು. ನಮ್ಮ ಮನೆ ದೇವ್ರಿಗೆ ಪ್ರತಿ ವರ್ಷನೂ ಶ್ರಾವಣಕ್ಕೆ ಹೋಗ್ತಿದ್ವಿ. ಅದೇ ನಾವು ವರಲಕ್ಷ್ಮಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ಹೋಯ್ತಿದ್ವಿ. ಬಟ್ ಈಗ ಫಸ್ಟ್ನೇ ಶ್ರಾವಣ ಬಿದ್ದಿರೋ ಕಾರಣದಿಂದ ಹೋಯ್ತಾ ಇದ್ವಿ. ಇದು ಪ್ಲಾನೇ ಆಗಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಏನಾಯ್ತು ಅಂದ್ರೆ, ನಿನ್ನೆ ನೈಟ್ ಬಂದಿದಾರೆ ನಮ್ಮ ಅಕ್ಕ ಬಾವ, ಸಡನ್ ಆಗಿ ಬಂದು ನನ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅದೊಂದು ವಿಡಿಯೋ ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟಿ ಪ್ಲಾನ್ ಆಗಿದ್ದು ಹೋಗೋಣ ಅಂತ, ಫಸ್ಟ್ನೇ ಶ್ರಾವಣ ಬೇರೆ. ಸರಿ, ಹಂಗಾಗಿ ಈಗ ಹೋಗ್ತಾ ಇದೀವಿ ಫ್ಯಾಮಿಲಿ ಪೂರ್ತಿ. ಇಷ್ಟು ಜನ ಒಂದು ಕಾರಲ್ಲಿ ಇಷ್ಟು ಜನ ಕುತ್ಕಕ್ ಆಗುತ್ತಾ? ಏನ್ ಹೇಳ್ತೀರಾ ಅಣ್ಣ? ಮುಂದೆ ನೋಡ್ಕೊಡ್ಸಪ್ಪ, ನೀನ್ ಹಿಂದೆ ತಿರುಗು. ಬೈತದೆ ರಾಜಣ್ಣ. ಹೇಳಿ ಸರ್, ಹೇಳಿ ಏನ್ ಸಮಾಚಾರ? ಯಾಕೆ ಈ ತರ ನಮ್ಗೆ ಇದಕ್ಕಿದ್ದಂಗೆ ಪ್ಲಾನ್ ಮಾಡ್ತಿದ್ರಿ? ಹೌದಾ? ಹಂಗೇನಿಲ್ವಲ್ಲ, ನಮ್ ನಾರ್ಮಲ್ ಬರಂಗೆ ಬಂದಿದ್ದೇವೆ. ಹೌದಾ? ಸರ್ಪ್ರೈಸ್. ಅದೇನೇ ಅಕ್ಕ, ನನ್ಗೆ ಹೇಳೇ ಇಲ್ಲ ಇವ್ರು ಬರ್ತಿದೀನಿ ಏನಂತ ಹೇಳಿಲ್ಲ. ಸಡನ್ ಆಗಿ ಪ್ಲಾನ್ ಮಾಡಿದ್ದೀವ್ರು ಆಕ್ಚುಲಿ, ಅಲ್ವಾ? ನನ್ನಿಂದ ಪ್ಲಾನ್. ಹೌದಾ? ಇವ್ರಿಗೆ ರಜಾ ಇತ್ತು ಅಂತ ಇವ್ರು ಮಾತಾಡ್ಕೊಂಡಿವ್, ನನಗೆ ಗೊತ್ತೇ ಇಲ್ಲ. ಆಮೇಲೆ ನನಗೆ ಗೊತ್ತಾಗಿದ್ದು ಸರ್ಪ್ರೈಸ್ ಆಗಿ. ನಮ್ದು ವರಲಕ್ಷ್ಮಿ ಹಬ್ಬ ಆದ್ಮೇಲೆ ಎಲ್ಲೆಲ್ಲೋ ಪ್ಲಾನ್ ಇತ್ತು, ಅದು ಆಗ್ಲಿಲ್ಲ. ಅದಕ್ಕೆ ಈಗ್ಲೇ ಎಲ್ಲ ಮುಗಿಸ್ಬಿಡೋಣ ಅಂತ ಬಂದಿದೀವಿ. ಅಂಡ್ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಜೊತೆ ಇನ್ನೊಂದು ಕ್ಯೂಟ್ ಬೇಬಿ ಬರ್ತಿದೆ. ಅದ್ ಯಾರೋ ಗೊತ್ತಾ? ತೋರ್ಸ ನಮ್ ಕ್ಯೂಟ್ ಬೇಬಿ. ನಮ್ ಲೂನಾ ಬರ್ತಿದ್ದಾರೆ. ನಮ್ ಲೂನಾ ಇಲ್ಲಿ ಒಳಗೆ ಚಳಿ ಆಗ್ಬಿಟ್ಟು
ಆಗ್ಬಿಟ್ಟಿದೆ ಪಾಪ. ಆಯ್ತು ನಾ ಮಾತಾಡು ಮಾತಾಡು ಯಾರು ಇದ್ರೆ ದೊಡ್ಡ ಅಂತಾರೆ ಅಷ್ಟೇ. ಯಾರು ಇಲ್ಲ ಮಾತಾಡು, ಇವಾಗ ಮಾತಾಡೋ ನೀನ್ ಅಕ್ಕ ಮಾತಾಡೋಲೆ. ಈಗೇನಕ್ ನಿನ್ ಮಕ್ಕ ತಿಕ್ಕ ತರ ಮಾಡ್ಕೊಂಡಿದ್ಯಾ? ಯಾರದು ಅಮ್ಮ 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 ಹೊಡ್ದ ಮಾತಾಡಲ್ವಾ? ಏನಕ್ ಮಾತಾಡಲ್ಲ? ಸಿಗ್ತಿದೆ ಸ್ವಲ್ಪ ಇಕ್ಕಟ್ಟಾಗ್ತಿದೆ, ಮಾತಾಡಕ್ ಕಷ್ಟ ಆಗ್ತಿದೆ. ನಾಷ್ಟ ಎತ್ಕೊಂಡಿಲ್ಲ ಅಲ್ಲ? ಎತ್ಕೊಂಡಿಲ್ಲ. ಏನ್ ನಾಷ್ಟ? ಬಿಸಿಬೇಳೆ ಬಾತ್ ಮಾಡಿದ್ರಂತಲ್ಲ. ಕೂದಲಿಗೆ ಯಾವ ಶಾಂಪು ಹಾಕ್ತೀರಾ ಮೇಡಮ್? ಕಾರ್ತಿಕಾ ಕರಿಬೇವಿನ ಶಾಂಪೂನಿ ನನ್ನ ಬ್ಲಾಕ್ ಶೈನಿ ಕೂದಲ ಸೀಕ್ರೆಟ್. ಅದೇ ಇಷ್ಟೊಂದು ಮಿಂಚ್ತಾ ಇದೆ. ನನ್ನ ಜೀವನ ನನ್ನ ನಿರ್ಧಾರ ನನ್ನ ಕಾರ್ತಿಕ, ನಮ್ಮ ಕಾರ್ತಿಕ. ಮಾಡಿಲ್ವಾ? ಮಾಡಿಲ್ಲಪ್ಪ. ಹೌದಾ? ನಾನು ಬಂದ್ ತಿನ್ಕತೆ ಮಾಡಿಲ್ಲ. ಹೌದಾ? ನಾನು ಹೊಟ್ಟೆ ಹಸಿ ಬೆರೀತಿತ್ತು ಅದಕ್ಕೆ. ಪೂಜೆ ಆದ್ಮೇಲೆ ಕೆಲಸ ಎಲ್ಲ ಪ್ರಸಾದ ಅಂತ ತಿನ್ಕೊಳ್ಳೋದು. ಇನ್ನೇನಿಲ್ಲ ಗೈಸ್, ನಾನು ಇವಾಗ ನಿಮ್ಗೂ ಭೇಟಿ ಮಾಡಿಸ್ತೀನಿ ನಮ್ ಕೆಂಗಲ್ಲು. ಕೆಂಗಲ್ಲು ನಮ್ಮ ಕೆಂಗಲ್ ಅಂದಲ್ಲ, ಕೆಂಗಲ್ಲು ಅಂತಂದೆ. ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಯಾ? ಪ್ಲೀಸ್ ಎಕ್ಸ್ಪ್ಲೈನ್. ಡಿಪ್ರೆಷನ್ ಮೇಲೆ ಇನ್ನೇನು ಇಷ್ಟು ಜನ ತುಂಬ್ಕೊ ಹೋಯ್ತಾ ಇದೀವಿ, ಕುರಿಗಳು ತುಂಬ್ಕೊ ಹೋಯ್ತಾ ಇದೀವಿ. ಈಗ ನಾವು ಬಂದಿದೀವಿ ಕೆಂಗಲ್ಲಿಗೆ ಗೈಸ್. ಅಲ್ಲಿದೆ ನೋಡಿ ಏನಂತೀರಾ? ಈ ಕಡೆ ಜೋಡಿ ಅಕ್ಕಿಗಳು. ಏನ್ ಹೇಳ್ತೀರಾ ಜೋಡಿ ಅಕ್ಕಿಗಳು? ಬೇಗ ಜೋಡಿ ಅಕ್ಕಿಗಳು. ಏನ್ ಹೇಳ್ತೀರಾ ಜೋಡಿ ಅಕ್ಕಿಗಳು? ಬೇಗ ಏನ್ ಹೇಳಲ್ಲ. ನಿಮ್ ಜೋಡಿ ಅಕ್ಕಿಯಲ್ಲಿ ಅಲ್ಲಿದ್ದಾರೆ. ನಡೀರಿ ಫಸ್ಟ್ ದರ್ಶನ ಮಾಡ್ಬಿಡ್ಬೇಕು. ಜನ ರಶ್ ಇದಾರೆ. ಸೇಮ್ ನಿಂತರಾನೇ ಅದಲ್ಲ. ಈಗ ನಮ್ ಲೋನ್ ಒಳಗ್ ಬಿಡ್ಬೇಕು. ಒಂದು ವಿಡಿಯೋ ಮಾಡಕ್ ಹೋಗ್ತೀನಿ. ಇವ್ರು ಈಗ ಪೇರು. ಯಾವ ಜನುಮಾದ ಬಂಧ ನಮ್ಮ ಜೋಡಿ. ಮಗ ಇಲ್ಲಿ ಅವನು ಅಲ್ಲೇ ತಿರ್ಗಾಡ್ತಾನ. ಹೆಂಗಿದೆ ಜೋಡಿ? ದೃಷ್ಟಿ ಹಾಕ್ಬಿಡಿ ಗಾಯ್ಸ್. ಬೇಗ ನಡೀರಿ. ಕಾಣಿಸ್ತಾ ಇದೀನಿ. ಹೌದಾ? ಕೇಳಿಸಲ್ಲ. ನಾನ್ ಹೆಂಗ್ ಕಾಣಿಸ್ತಿದೀನಿ ರಜ? ಚೆನ್ನಾಗಿದೀಯಾ? ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಈಗ ಬಾಳೆಹಣ್ಣು ತಿಂತದ. ಬಾಳೆಹಣ್ಣು ಅಷ್ಟು ಕೊಟ್ಟಿದ್ದಾರೆ ಪ್ರಸಾದ. ಅಯ್ಯೋ ತಿನ್ಸಪ್ಪ ಎಲ್ರಿಗೂ ಕೊಡಪ್ಪ. ಹೆಂಗಾಯ್ತು ದರ್ಶನ? ಹೆಂಗಾಯ್ತು ನಾಳೆ ದರ್ಶನ? ನಿಜನಾ ನೀಚ? ಹಾಂ, ಹೆಂಗಾಯ್ತು ದರ್ಶನ? ಹೆಂಗಾಯ್ತು? ಚೆನ್ನಾಗೈತೆ. ಹೌದಾ? ಹಾಂ, ಇಕ್ಕಿಸ್ಕೊಳ್ಳೋ ಇರಿ. ಆಯ್ತಾ? ಎಲ್ರದ್ದು ಇಕ್ಕಿಸ್ಕೊಂಡ್ರ? ಹೆಂಗಾಯ್ತು ದರ್ಶನ? ಸೂಪರ್, ಚೆನ್ನಾಗಿ ನೋಡ್ಬೋದು. ಹೌದಾ? ಏನು ಕೇಳ್ಕೊಂಡ್ರಿ? ಅವೆಲ್ಲ ಹೇಳಬಾರ್ದು. ಕೊಟ್ಟಿ ಕಾಪಾಡಪ್ಪ ಎಲ್ಲಾರ್ಗು ಅಷ್ಟೇ ಸಾಕು. ತಾನೇ ಬೇಕಾಗಿರೋದು. ಏನು ಹೇಳ್ತೀರ ಹಂಗೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ. ಲೂನುಂಗೆ ಅಣಗಿಕ್ಕಿಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಮನೆ ಕಾಬಿಟ್ಟಿದ್ದಾವೆ. ನೋಡೋಣ, ಗೊತ್ತಿಲ್ಲ ಇಕ್ತಾರ ಏನೋ ಅಂತ ಟ್ರೈ ಮಾಡೋಣ. ಲೂನಾ ಬೇಬಿ. ನಾ ಅಲ್ಲಿ ಕಿಸ್ಕೊಬಿಟ್ಟೆ, ಅದಕ್ಕೆ ನಮ್ಗೆ 7 ಇಕ್ಕಿ. ಚೆನ್ನಾಗಿ ಇಕ್ಕಿ. ಇಲ್ಲಿ ನೋಡು ಬೇಬಿ. ಚೆನ್ನಾಗುತ್ತೆ. ಇವಳಿಗೆ 3 ನಾಮ ಹಾಕಿ. ಇಲ್ಲಿ ನಿಂತಾರೆ ಇಕ್ಕಿಸ್ ಹೊಡಿ. ಚೆನ್ನಾಗಿ ಬೇಡ, 3 ನಾಮ ಹಾಕಿ. ಗೋವಿಂದ ಗೋವಿಂದ ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ. ಕಟ್ಬಿಡ ಅಮೌಂಟ ಇಸ್ಕ ಬಂದ.
ನಿನ್ನ ನಾಮ ಪರಮಾನಂದ ಅಂಜನಾದ್ರಿವಾಸ ಆಸ್ಕೇಶ ದ್ರಿವಾಸ ಆನಂದ ದಿವಾಸ ಬಾಲಾಜಿ ಬಾಲಾಜಿ ತಂದೆಯು ನೀನೆ ತಾಯಿಯು ನೀನೆ ನೊಂದಿದ ಭಕ್ತರ ಬಂದು ನೀನೆ ಚಂದಿರವದನ ಸುಂದರ ನಯನ ಸಲಗೋ ವೆಂಕಟರಮಣ ತೋರೋ ಪಾವನ ಶರಣ ಸ್ವಾಮಿ ಜಯ ಜಯ ಜಗದೇಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಅಂಜನಾದ್ರಿವಾಸ ಶೇಷಾದ್ರಿವಾಸ ಬಾಲಾಜಿ ಬಾಲಾಜಿ ಗೊತ್ತಾ ಏಟಿಗೆ ಎದುರೇಟು ಮೂವಿ ಇದೆಯಲ್ಲ ಅವ್ರ ತರ ಅಯ್ಯೋ ಬಿಡು ನಾನು ಎಲ್ಲೋ ಈ ವಾಯ್ಸ್ ಕೇಳಿದ್ದೀನಲ್ಲ ಅಂದ್ಬಿಟ್ಟು ಗೊತ್ತಾಯ್ತು ಗೊತ್ತಾ ಏಟಿಗೆ ಸೇಮ್ ಇದೆ ವಾಯ್ಸ್. ಸರಿ ಆಯ್ತು, ದರ್ಶನ ಚೆನ್ನಾಗಾಯ್ತು. ಈಗ ನಾಷ್ಟ ಮಾಡಬೇಕು. ನಮ್ಮ ಸುಧಾಕ್ ಅವರು ಬಿಸಿಬೇಳೆ ಬಾತ್ ಮಾಡ್ಕೊಂಡ್ ಬಂದಿದ್ದಾರ. ಇದು ನನಗೆನಾ? ಹಾಂ, ನೀವು ಬನ್ನಿ. ಹಾಕ್ಬಿಡಿ ಬೋಂಡೋ ಬಿಸಿಬೇಳೆ ಬಾತ್ ಆ್ಯಂಡ್ ಇಲ್ಲಿ ಏಯ್ ಪಲ್ಯ ಧೂಳು ಮಾಡ್ಕೊತಾವಳೆ ಅವಳೆಲ್ಲ ಹಾಳ್ದು ಇಕ್ಕಿದ್ದಾರೆ. ನಾಷ್ಟ ಹೆಂಗಾಯ್ತು ಗುರು? ತುಂಬ ಹೊಟ್ಟೆ ಸೀದಾ ಇದೆ. ಜೋರಾಗಿ ಹೇಳಿ ಒಂದು ಸ್ವಲ್ಪ. ತುಂಬ ಹೊಟ್ಟೆ ಸೀದಾ ಇದೆ. ಬಂದು ನಾಷ್ಟ ಮಾಡ್ತಿದ್ದೀನಿ. ನಾಷ್ಟ ಮಾಡ್ಕೊಂಡು ನಾನು ಡಿಸ್ಟರ್ಬ್ ಮಾಡಬೇಡಿ. ಹಂಗೆ ಹೆಂಗೈತೆ ಟೇಸ್ಟು? ಸೂಪರ್ ಆಗೈತೆ. ಅಕ್ಕ ಬಿಸಿಬೇಳೆ ಬಾತ್ ಮಾಡಿದ್ದೆ, ಚೆನ್ನಾಗಿದೆ. ಹೆಂಗೈತಣ್ಣ ನಿಮ್ಮ ಹೆಂಡತಿ ಮಾಡಿರೋದು? ಹಾಂ, ಸೂಪರ್. ಈ ಕಡೆ ಇವರೇ ಓನರ್ ಅದಕ್ಕೆ ಮಾಡಿರೋದು. ತಿನ್ಸಪ್ಪ ಪಾಪುಗೆ ತಿನ್ಸಪ್ಪ ಈಗ. ಹಾಂ, ತಿನ್ಸು ಈಗ ಊಟ ಮಾಡಾದ್ಮೇಲೆ ಸಿಗ್ತೀವಿ. ನೆಕ್ಸ್ಟ್ ಎಲ್ಲಿ ಪ್ಲ್ಯಾನು? ನೆಕ್ಸ್ಟ್ ಎಲ್ಲಿಗೆ? ಅವ್ನು ಬೇಡ, ಅವ್ನು ಮಾತಾಡ್ಸಲ್ಲ ನಾನು. ನೋ ಏನು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಯ್ತಿದ್ವಾಗ ಹೋಯ್ತಿರ ಮುಡ್ತೀರ ಹಿಂಗೇನೆ ಕಿರೋ ಅಂತ ಕಿರ್ಚ್ಬಿಟ್ಟ ನನ್ನ ಮುಟ್ಟೆಷ್ಟ್ನಲ್ಲೇ. ಅದಕ್ಕೆ ಅವ್ನು ಯಾಕೆ ನಮ್ಮ ಬ್ಲಾಗಲ್ಲೆಲ್ಲ ತೋರಿಸ್ಬೇಕು? ತೋರಿಸಲ್ಲ. ಕೇಳಿ ಆಯ್ತು, ಹೇಳ್ತಾನೆ. ಎಲ್ಲಮ್ಮ ಅತ್ತೆ ಮಾಡಿರೋದು ಚೆನ್ನಾಗೈತಾ? ತಿನ್ಬಿಟ್ಟು ಆಮೇಲೆ ಹೇಳ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ. ಗಾಯ್ಸ್, ಈಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಫೇಮಸ್ ಪ್ಲೇಸ್. ಅದು ಆ್ಯಕ್ಚುಲಿ ಅದು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಗಾಯ್ಸ್, ನಾನು ಮಧ್ಯದಲ್ಲಿ ಮಾತಾಡ್ತಿದ್ದೀನಿ ಅಂತ ಡಿಸ್ಟರ್ಬ್ ಆಗಬೇಡಿ. ಯಾಕಂತಂದರೆ ನಾನು ಇದನ್ನು ಮಾತಾಡಬೇಕಾದ್ರೆ ಗೌಡ್ಗೆರೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ. ಗಾಯ್ಸ್, ಈಗ ನಾವು ಕೆಂಗಲ್ ಹನುಮಂತರಾಯ ಟೆಂಪಲ್ ಮುಗಿಸ್ಕೊಂಡು ದೇವ್ರ ದರ್ಶನ ಅಂತೂ ಸಖತ್ತಾಗಾಯ್ತು. ಮುಗಿಸ್ಕೊಂಡು ನಾವೀಗ ನೆಕ್ಸ್ಟ್ ಹೋಯ್ತಾ ಇರೋದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಯ್ತಾ ಇದ್ದೀವಿ ಅಷ್ಟೇ. ರಾಜ್ಕುಮಾರ್ ಏನಾರ ಹೇಳಿ? ಅಷ್ಟೇ, ಓಕೆ. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ. ಅಕ್ಕ ನಿಮ್ದು ಶಾಪಿಂಗು ಇರೋ ನಮ್ಮ ಮನೇಲಿ ಇಲ್ಲ. ಏನು ಉಪ್ಪು ಮತ್ತೆ ಸಕ್ಕರೆನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮಡಗಬಾರ್ದು. ಈ ತರ ಪಿಂಗಾಣಿ, ಏನಿದು ಪಿಂಗಾಣಿ ಅಲ್ವಾ, ಪಿಂಗಾಣಿ ಬಟ್ಲು ಹತ್ರ ಮಡಗಬೇಕು ಅಂದ್ಬಿಟ್ಟು ನಮ್ಮ ಮಕ್ಕಳು ಶಾಪಿಂಗ್ ಮಾಡ್ತಿದ್ದಾರೆ. ಅದು ಇದೊಂದೇನಾ? 2 ತಗೋತಾ ಇದ್ದಾರೆ, ಉಪ್ಪು ಒಂದು ಸಕ್ಕರೆ ಒಂದು. ಇಲ್ಲ, 2 ಸಣ್ಣ. ಆಕ್ಚುಲಿ ಅಕ್ಕನ ಫೋನ್ ಕ್ಲಾರಿಟಿ ಚೆನ್ನಾಗೈತೆ. ನಿನ್ನ ಫೋನ್ ಹೋಗ್ಬಿಟ್ಟೈತೆ, ಪ್ಲೀಸ್ ದಯಮಾಡಿ ಐಫೋನ್ ತಕೊಳ್ಳಿ. ಗೈಸ್, ನಾವು ಕಲರ್ ಆಗಿದೀವಿ. ಇವನ್ ಫೋನ್ ಅಲ್ಲಿ ಕರ್ರು ಕಾಣಿಸ್ತಿದೆ. ಇದೆಲ್ಲ ಕಲರ್ ಯಾಕೆ ತಲೆ ಕೆಡಿಸ್ಕೊಂಡಿರಿ ನೀವು? ಯಾಕೆ ಇವನ್ ತಂದವನೇ ಆಯ್ತಾ? ಕೆಳಗೊಂದು ಸ್ವಲ್ಪ ಓಪನ್ ಆಗ್ಬಿಟ್ಟೈತೆ. ನಾನು ಕೇರ್ಪೆಟ್ಟಲ್ಲಿ ತಂದಿದ್ದು. ನಡೀರಿ ಬಾಯ್, ನಡೀರಿ. ಇದು ಈ ಡಿಸೈನ್ ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲಿಗೆ ಪ್ಲಾನು? ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗ ನನ್ನ ಮಗ ಬಂದಿರಲಿಲ್ಲ. ಅವ್ನಿಗೆ ಇವತ್ತು ಸ್ಕೂಲಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬ್ಯಾನ್ ಬಿಟ್ಟಿದ್ದಾನೆ, ಪ್ಯಾಂಟ್ ಸ್ಕರ್ಟ್ಗೆ ಬರ್ಲಿಲ್ಲ. ಅದಕ್ಕೆ ಅವನು ಒಂದು ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಂದಿನ ಪಯಣ ಅಷ್ಟೇ. ಈಗ ಸೀದಾ ನಮ್ಮ ಮದ್ದೂರ್ ಕಡೆ ಹೋಗೋದೆ.
ಗಾಯ್ಸ್ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದೀವಿ. ಚಾಮುಂಡೇಶ್ವರಿ ದರ್ಶನ ಚೆನ್ನಾಗಾಯ್ತು. ಜನ ಮಾತ್ರ ಸಖತ್ ರಶ್ ಇದ್ದಾರೆ. ನೀವು ಯಾವತ್ತೇ ಫ್ರೀ ಟೈಮಲ್ಲೂ ಬರಬೇಕು ಅಂದರೂ ಜನ ರಶ್ ಇರ್ತಾರೆ. ನೋಡ್ಕೊಂಡು ಮಾಡ್ಕೊಂಡು ಟೈಮ್ ಇದು ಮಾಡ್ಕೊಂಡು ಬನ್ನಿ, ದರ್ಶನ ಮಾಡ್ಕೊಂಡು ಹೋಗಿ. ಎಲ್ಲರೂ ಏನು ಹೇಳ್ತೀರಾ? ಅಷ್ಟೇ. ಊಟ ಇರುತ್ತೆ 3 ಟೈಮು. ಟೈಮಿಂಗ್ಸ್ ಏನಿಲ್ಲ. ಊಟ ಮಧ್ಯಾಹ್ನ ಇರುತ್ತೆ, ಬೆಳಿಗ್ಗೆ ಇರುತ್ತೆ, ನೈಟು ಇರುತ್ತಂತೆ. ಹೊಸದಾಗೆಲ್ಲ ಮಾಡಿದಾರೆ. ಬೇಕಾದ್ರೆ ಯಾರ ಊಟ ಮಾಡದೆ ಬರೋರು ಬೇಕಾದ್ರೆ ಇಲ್ಲೇ ಬಂದ್ ಮಾಡ್ಬೋದು. ಹೌದು ಅಷ್ಟೇ. ಮತ್ತೆ ಎನಿ ಟೈಮ್ ಜನ ರಶ್ ಇದ್ದಂಗೆ ಇರುತ್ತೆ, ಇಲ್ಲ ಅಂತ ಏನಂಗಿಲ್ಲ. ನಿಮ್ಗೇನು ಹಂಗಾದ್ರೂ ಬೇಕೇ ಬೇಕು ದರ್ಶನ ಅಂತಂದ್ರೆ ನೈಟ್ 12 ಗಂಟೆಗೆ ಬಂದು ಇಲ್ಲೇ ಮನಿಕ ಬಿಡಿ, ಬೇಗ ದರ್ಶನ ಆಗುತ್ತೆ ನಿಮ್ಗೆ ಅಷ್ಟೇ. ರಂಗು ರಂಗಿನೇ ಬಂದು ಮೂಡಿದೆ ಹೌದಾ? ನಿನ್ನ ಕೇಳಿದೆ ಸಾಂಗೆ ಮುಗ್ದೆ ಹೋಯ್ತು. ಈಗ ಬೂಸ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾನೆ, ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾವು ಕೆಂಗಲ್ ಹನುಮಂತರಾಯನ ಟೆಂಪಲ್ ಮುಗಿಸ್ಕೊಂಡು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ತಿಂದ್ಕೊಂಡು ಈಗ ಡ್ರೆಸ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇರೋದು ನಮ್ಮ ಮನೆ ದೇವರು ಗವಿರಂಗ ಸ್ವಾಮಿ ಸತ್ತಿಗಾಲಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಹೋಗಿ ದರ್ಶನ ಹೆಂಗಾಗುತ್ತೆ ಏನು ಎಲ್ಲ ನೋಡೋಣ ಅಷ್ಟೇ. ಅವನು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾನೆ. ಕಾರ್ ಸ್ಮೆಲ್ಲು ಒಂದು ಸ್ವಲ್ಪ ಆಗಲ್ಲ ಅಲ್ವಾ, ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಅವರು ಕಾರಲ್ಲಿ. ಅದಕ್ಕೋಸ್ಕರ ಅವರು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾವೀಗ ಕಪ್ಪನ್ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತೀವಿ. ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಬೈಬೆಲ್ಲ ಅಡ್ಕ ತಾಳೆ ಪಲ್ಯ ಕೊಡ್ಸ್ ತಾಯಿ ಅಷ್ಟೇ ಬಿಡು ಕರ್ಕೊಂತಿದ್ವಿ. ನಾನು ಕೊಡ್ರಿ ತಮ್ಮ ಜ್ಯೂಸು. ಥ್ಯಾಂಕ್ ಯು. ಜ್ಯೂಸ್ ಹೆಂಗೈತ್ಲಾ? ಸಾದಾಗೈತೆ. ಬಂದ್ವಿ ಗಾಯ್ಸ್, ನಮ್ಮ ಮನೆ ದೇವ್ರಿಗೆ ಬಂದ್ವಿ. ಜೀವಿ ಮಾವ ಅನ್ನೋದು ಬಾಯಿಲ್ಲ. ನಮ್ಮ ಮನೆ ದೇವ್ರದ್ದು ಆಯಿತು. ನಿಂದೆಗೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಚೆನ್ನಾಗಾಯ್ತು ದರ್ಶನ, ಮಾತ್ರ ಹೇಳೋಕ್ಕಾಗಲ್ಲ, ಆ ರೀತಿ ಆಯಿತು. ಹೇಗಿತ್ತು ನಿಮ್ಮ ಮನೆ ದೇವ್ರದ್ದು? ಅಪ್ಪನ ಮನೆ ದೇವರು. ಅದೇನು ಅಪ್ಪನ ಮನೆ ದೇವರು ಚೆನ್ನಾಗಾಯ್ತು ದರ್ಶನ. ಹಾಂ, ನಾವು ಇವಾಗ ದೇವಸ್ಥಾನ ಓಪನ್ ಆಗಿರೋದು, ವಿಗ್ರಹ ಕೂಡಿಸಿದ್ದಾರೆ ಅಂತಂದರೆ ಇಲ್ಲಿ ನೋಡಿ, ಈ ಪಕ್ಕದಲ್ಲಿತ್ತು, ಇಲ್ಲಿತ್ತು ಫಸ್ಟು, ಅದಾದಮೇಲೆ ಇವಾಗ ಇಲ್ಲಿ ಕೂಡಿಸಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಗೊತ್ತಿಲ್ಲ, ಎಲ್ಲ ಹೋದಾದ್ಮೇಲೆ ಹೇಳ್ತೀವಿ ಅಷ್ಟೇ. ಪಾಪ ಹೊಟ್ಟೆ ತೊಟ್ಟಿದೆ ನೋಡಿ. ಇಲ್ಲಿ ತಾಯಿ ಗುಣ ಒಂದಲ್ಲ ಎರಡಲ್ಲ 3 ನಾವು ನಮ್ಮ ಮನೆ ದೇವರಾದ ಗೌರಂಗ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ. ಇವತ್ತು ದರ್ಶನ ಚೆನ್ನಾಗಾಯಿತು. ಈಗ ರೀಸೆಂಟಾಗಿ ಓಪನ್ ಆಗಿ ಈಗ 1 ತಿಂಗಳಾಗಿದೆ ಓಪನ್ ಆಗಿ. ಇನ್ನೂ ಕೆಲಸಗಳು ನಡೀತಾ ಇದೆ ದೇವಸ್ಥಾನದೊಳಗೆ. ಸೊ ಇದನ್ನ ಗವಿರಂಗ ಸ್ವಾಮಿ ಮಧ್ಯರಂಗ ಅಂತ ಕರೀತಾರೆ, ಶಿವನ ಸಮುದ್ರ ಮಧ್ಯರಂಗ ಅಂತ ಕರೀತಾರೆ. ಆದಿರಂಗ ಬಂದು ಶ್ರೀರಂಗಪಟ್ಟಣದಲ್ಲಿರೋದು ಆದಿರಂಗ, ನಮ್ಮನೆ ದೇವರು ಮಧ್ಯರಂಗ, ಶ್ರೀರಂಗಮ್ಮಲ್ಲಿರೋದು ಅಂತ್ಯರಂಗ. ಈ ಮೂರು ದೇವ್ರನ್ನು ಬೆಳಗ್ಗೆ ಸೂರ್ಯ ಹುಟ್ಟಿ ಸಾಯಂಕಾಲ ಸೂರ್ಯ ಮುಳುಗೋಷ್ಟರಲ್ಲಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ನೀವು ಎಲ್ಲರೂ ದರ್ಶನ ಮಾಡಿ ಅಷ್ಟೇ.
ಸೊ ಗೈಸ್, ಇದು ಲಾಸ್ಟ್ ಎಂಡ್ ವಿಡಿಯೋ. ಇದು ಒಂದು ಸ್ವಲ್ಪ ದಿವಸಗಳಾದಮೇಲೆ ಲಾಸ್ಟ್ ಎಂಡ್ ಮಾಡ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಯಾಕೆಂತಂದರೆ ನಾನು ಅದು ನೆಕ್ಸ್ಟ್ ಬ್ಲಾಗ್ ಮಾಡಬೇಕಾದ್ರೆ ವೀಡಿಯೋ ಮಾಡಿದೆ, ಬಟ್ ಅದೆಲ್ಲೋಗಿದೆ ಅಂತ ಸಿಕ್ಕಿಲ್ಲ. ಸೊ ಅದೊಂದು ವೀಡಿಯೋ ಹಾಕೋಕ್ಕಾಗಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಫೈನಲಿ ಚೆನ್ನಾಗಾಯಿತು. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಆಪ್ಷನ್ ಆಫ್ ಆಗಿತ್ತು, ಇವಾಗ ಆನ್ ಆಗಿದೆ. ಆನ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೇರೆಯವ್ರು ಯಾರ್ಯಾರು ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಮಾದಪ್ಪನ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಆಡಿದ್ದೀವಿ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದೀವಿ. ಮಾದಪ್ಪನ ಬರ್ತದೆ ವೀಡಿಯೋ. ಅದು ಆದಿದ್ದು 2 ದಿವಸಕ್ಕೋ ಇಲ್ಲ ನಾಳೆನೋ, ಇವಾಗ ಯಾವ ಅಪ್ಲೋಡ್ ಮಾಡ್ತೀನಿ ನಾಳಿದ್ದು ಬರುತ್ತೆ. ಆ ರೀತಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.